ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಗರ್ಗರಿಯಾಗಿರೋ ಅಂಥ ಈವ್ನಿಂಗ್ ಸ್ನ್ಯಾಕ್ ಕಡಲೆಪುರಿ ಅಥವಾ ಮಂಡಕ್ಕಿನ ಉಪಯೋಗ ಮಾಡಿ. ಇದು ಇನ್ಸ್ಟೆಂಟ್ ರೆಸಿಪಿ. ಕೇವಲ 10ರಿಂದ 15 ನಿಮಿಷದೊಳಗಡೆ ಮಾಡ್ಕೋಬೋದು. ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಿಕ್ಸಿ ಬೇಡವೇ ಬೇಡ. ಟ್ರೈ ಮಾಡಿ ಒಂದ್ಸಲ. ದೊಡ್ಡದಾಗಿರೋದು ಬಟ್ಲು ತೊಗೊಂಡಿದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ 2 ಗ್ಲಾಸಷ್ಟು ಕಡಲೆಪುರಿ ಅಥವಾ ಮಂಡಕ್ಕಿ. ಇದು ಸಪ್ಪೆಪುರಿ, ಬೆಂಗಳೂರು ಪುರಿ ಅಂತ ಸಿಗುತ್ತಲ್ಲ ಸಪ್ಪೆಪುರಿ, ಅದು ನೋಡಿ. ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ಕಡಲೆಪುರಿಗೆ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು. ತೊಳೆದ ಮೇಲೆ ಹಳೆ ನೀರನ್ನ ತೆಗೆದು ಫ್ರೆಶ್ ನೀರು ಹಾಕಿ ಸುಮಾರು ಒಂದು 5 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಕಡಲೆಪುರಿ ಮಂಡಕ್ಕಿ ಮೆತ್ತಗಾಗಬೇಕು. 5 ನಿಮಿಷ ಆದಮೇಲೆ ಕಡಲೆಪುರಿ ಮೆತ್ತಗಾಗಿದೆ. ಇದನ್ನು ಈ ರೀತಿಯಾಗಿ ಮೇಲಿಂದ ತೆಗಿಬೇಕು. ತೆಗೆದಿದ್ದಾಗಿದೆ. ಈಗ ತೊಳೆದು ಮೆತ್ತಗಾಗಿರೋ ಕಡಲೆಪುರಿನ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಗ್ಲಾಸಷ್ಟು ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆ, ಅರ್ಧ ಗ್ಲಾಸಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ ಮೊಸರು ಅರ್ಧ ಗ್ಲಾಸಷ್ಟು. ಹುಳಿ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ. ಇದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನಕಾಯಿ ಮತ್ತು ಕಾಯಿ ಚೂರುಗಳು. ಇಷ್ಟ ಇದ್ದರೆ ಇದಕ್ಕೆ ಕುಟ್ಟಿಟ್ಕೊಂಡಿರೋ ಕಾಳು ಮೆಣಸು ಹಾಕೋಬೋದು. ಈರುಳ್ಳಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಉಪಯೋಗ ಮಾಡ್ಬೋದು. ಸ್ಟಾರ್ಟಿಂಗಲ್ಲೇ ಎಕ್ಸ್ಟ್ರಾ ನೀರನ್ನ ಹಾಕ್ಕೊಳಕ್ಕೆ ಹೋಗಬೇಡಿ. ನೆಂದಿರೋ ಕಡಲೆಪುರಿ ಮೊಸರಲ್ಲಿ ನೀರಿನ ಅಂಶ ಇರುತ್ತೆ, ಅಷ್ಟೇ ಸಾಕಾಗುತ್ತೆ. ಅವಶ್ಯಕತೆ ಬಿದ್ದರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. ಚೆನ್ನಾಗಿ ಸ್ವಲ್ಪ ಒತ್ತಿ ನಾದ್ಕೊಂಡ್ರೆ ಕಡಲೆಪುರಿ ಕೂಡ ನುಣ್ಣಗಾಗೋಗ್ಬಿಡುತ್ತೆ. ಗೊತ್ತೇ ಆಗಲ್ಲ ಕಡಲೆಪುರಿನ ಉಪಯೋಗ ಮಾಡಿದ್ದೀವಿ ಅಂತ. ಉಂಡೆ ಕಟ್ಟೋ ಹದ ಇರಬೇಕು. ಹಾಗಂತ ಜಾಸ್ತಿ ಗಟ್ಟಿಯಾಗಿ ನಾದ್ಕೊಳಕ್ಕೆ ಹೋಗಬೇಡಿ, ಕಲಿಸ್ಕೊಳಕ್ಕೆ ಹೋಗಬೇಡಿ. ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಆಮೇಲೆ ವಡೆ ಕೂಡ ಗಟ್ಟಿ ಬರುತ್ತೆ. ಇದನ್ನು ಸುಮಾರು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ರವೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೋಬೇಕು. 10 ನಿಮಿಷ ಆದಮೇಲೆ ಕನ್ಸಿಸ್ಟೆನ್ಸಿ ಸರಿಯಾಗಿದೆ. ಮತ್ತೊಮ್ಮೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದನ್ನು ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿ ಶೇಪಲ್ಲಿ ಮಾಡ್ಕೋಬೋದು. ಮತ್ತಷ್ಟು ಚೆನ್ನಾಗಿ ಸಾಫ್ಟಾಗಿ ಮೃದುವಾಗಿ ಬೇಕನ್ನಂಗಿದ್ರೆ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ 1-2 ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಉದ್ದಿನ ವಡೆ ಥರ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಉದ್ದಿನ ವಡೆ ಕಲರ್ ಬರಬೇಕು, ಆ ರೀತಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ಲೇಮ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಕಾದೋಗಿದ್ರೆ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ, ಆದರೆ ಲೋ ಫ್ಲೇಮ್ ಬೇಡ. ಈಗಿದಾಗಿದೆ. ಈ ರೀತಿ ಬಣ್ಣ ಬರೋವರೆಗೂ ಕರಿಬೇಕು. ಟ್ರೈ ಮಾಡಿ ನೋಡಿ. ತುಂಬಾ ಒಳ್ಳೆ ರೆಸಿಪಿ. ಮನೆಯಲ್ಲಿ ಕೂಡ ಎಲ್ಲರಿಗೂ ಇಷ್ಟ ಆಯಿತು. ಕ್ರಿಸ್ಪಿಯಾಗಿ ಕೂಡ ಇತ್ತು. ಮೊದಲೇ ಹೇಳ್ದಂಗೆ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಳಕ್ಕೆ ಹೋಗಬಾರ್ದು. ಇನ್ನೊಂದು, ಮತ್ತಷ್ಟು ನಿಮಗೆ ಚೆನ್ನಾಗಿ ಬೇಕನ್ನಂಗಿದ್ರೆ, ಫ್ಲಫಿಯಾಗಿ ಬೇಕನ್ನಂಗಿದ್ರೆ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ 1-2 ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.